ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಅವಳ ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ಅನಿತಾ ಸಿಕ್ವೇರ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನನ್ನ ಮನದ ಲೋಕ ಯೂಟ್ಯೂಬ್ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮಾಡಬೇಕೆನಿಸಿದ ಕಾರ್ಯವನ್ನು ಬೇಗನೆ ಮಾಡಬೇಕು. ಇದು ಯುವ ಕವಯತ್ರಿ ಡಯಾನಾ ಡಿಸೋಜ ಮಾರನಹಳ್ಳಿ ಅವರ ಕಿವಿ ಮಾತು. ಈ ಒಂದು ಮಾತಿನಲ್ಲೇ ಅವರ ಬದುಕಿನ ದೃಢ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಸಾಧನೆಯ ಹಾದಿ ಅಡಗಿದೆ. ಹೌದು, ಅವರು ಹೇಳಿದ ಮಾತನ್ನು ಕೇವಲ ಮಾತಾಗಿಯೇ ಉಳಿಸದೆ ತಮ್ಮ ಬದುಕಿನ ಮೂಲಕ ನಡೆದು ತೋರಿಸಿದ ಅಪರೂಪದ ಯುವ ಪ್ರತಿಭೆ. ತಮ್ಮೊಳಗೆ ಮೌನವಾಗಿ ಅಡಗಿದ್ದ ಪ್ರತಿಭೆಯನ್ನು ಯಾರೋ ಒಬ್ಬರು ಗುರುತಿಸಿದರು, ಮತ್ತೊಬ್ಬರು ಪ್ರೋತ್ಸಾಹದ ಮಾತು ಹೇಳಿದರು. ಆ ಸಣ್ಣ ಪ್ರೇರಣೆಯೇ ಅವರ ಬದುಕಿಗೆ ಹೊಸ ತಿರುವಾಯಿತು. ಆ ಬಳಿಕ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಹಳ್ಳಿಯ ಸರಳ ಪರಿಸರದಲ್ಲಿ ಬೆಳೆದ ಈ ಪ್ರತಿಭಾವಂತೆಯ ಹೆಜ್ಜೆಗಳು ನಿಧಾನವಾಗಿ ಸಾಹಿತ್ಯ ಲೋಕದತ್ತ ಸಾಗತೊಡಗಿದವು. ಮನದಾಳದ ಭಾವನೆಗಳಿಗೆ ಅಕ್ಷರಗಳ ರೂಪ ನೀಡಿ ಸಮಾಜದ ಸೂಕ್ಷ್ಮ ಸಂಗತಿಗಳನ್ನು ಪದಗಳಲ್ಲಿ ಕಟ್ಟಿಕೊಟ್ಟು ಓದುಗರ ಮನಸ್ಸನ್ನು ತಟ್ಟುವ ಬರಹಗಳ ಮೂಲಕ ಅವರು ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಪತ್ರಿಕೆಗಳ ಪುಟಗಳಲ್ಲಿ ಸಾಲು ಸಾಲು ಲೇಖನಗಳು, ಕವಿತೆಗಳು, ಕಥೆಗಳು ಪ್ರಕಟವಾಗತೊಡಗಿದವು. ಸಾಮಾಜಿಕ ಜಾಲತಾಣದಲ್ಲಿಯೂ ಅವರ ಬರಹಗಳಿಗೆ ಅಪಾರ ಮೆಚ್ಚುಗೆ ದೊರಕಿತು. ಓದುಗರ ಹೃದಯಕ್ಕೆ ಹತ್ತಿರವಾದ ಅವರ ಅಕ್ಷರಗಳು ಅನೇಕ ಮಂದಿಗೆ ಪ್ರೇರಣೆಯಾದವು. ಅಷ್ಟೇ ಅಲ್ಲ, ಅವರ ಸಾಹಿತ್ಯ ಯಾತ್ರೆಗೆ ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿ 2 ಕೃತಿಗಳು ಪ್ರಕಟಗೊಂಡವು. ಒಬ್ಬ ಹಳ್ಳಿ ಹುಡುಗಿಯ ಕನಸುಗಳು ಹೇಗೆ ಸಾಧನೆಯ ಗುರಿಯಾಗುತ್ತವೆ ಎಂಬುದಕ್ಕೆ ಅವರ ಬದುಕೇ ಸುಂದರ ಉದಾಹರಣೆ. ಬನ್ನಿ ಸ್ನೇಹಿತರೆ, ಸಾಹಿತ್ಯದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿರುವ, ಕನಸುಗಳನ್ನು ಧೈರ್ಯವಾಗಿ ಬೆನ್ನಟ್ಟಿದ ಈ ಯುವ ಕವಯತ್ರಿಯ ಬದುಕಿನ ಪಯಣವನ್ನು ಅವರ ಬಾಯಿಂದಲೇ ಕೇಳೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮ ಕಿರುಪರಿಚಯ ಮಾಡಿಕೊಳ್ಳುತ್ತಾ, ನೀವು ನಡೆದು ಬಂದ ದಾರಿಯನ್ನು ವಿವರಿಸುತ್ತಾ, ಕಾರ್ಯಕ್ರಮದ ಕೊನೆಯಲ್ಲಿ ಮಹಿಳೆಯರಿಗೊಂದು ಕಿವಿಮಾತು ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ನನ್ನ ಹೆಸರು ಡಯಾನಾ ಡಿಸೋಜ. ನಾನು ಮೂಲತಃ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಎಂಬ ಗ್ರಾಮದವಳು. ತಂದೆ ರಾಬರ್ಟ್ ಡಿಸೋಜ, ತಾಯಿ ಜುಲಿಯಾನಾ ಡಿಸೋಜ. ನಾನು ಶಿಕ್ಷಣ ಕಲಿತಿದ್ದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರನಹಳ್ಳಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಮಾರನಹಳ್ಳಿ ಅಲ್ಲಿ ಮತ್ತು ಉನ್ನತ ಪದವಿ ಪೂರ್ವ ಕಾಲೇಜನ್ನು ನಾನು ಸೆಂಟ್ ಆಗ್ನೆಸ್ ಸಕಲೇಶಪುರ ಇಲ್ಲಿ ಕಲಿತಿದ್ದೇನೆ. ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನನ್ನ ಜೊತೆ ಉತ್ತಮ ಒಡನಾಟದಲ್ಲಿ ಇದ್ದು ಆಪ್ತರಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಶಿಕ್ಷಣದ ನಂತರದ ಬದುಕು ತುಂಬ ಸೈಲೆಂಟಾಗಿ ಇದ್ದಿದ್ದಂತು. ಆ ಕಡೆ ಏನು ಸಾಧಿಸಬೇಕು ಅನ್ನೋದಿತ್ತು ಬಿಟ್ಟರೆ, ಏನಾದರೂ ಮಾಡಬೇಕು ಅನ್ನೋದಿತ್ತು ಬಿಟ್ಟರೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಒಂದು ಯಾವುದೇ ಉದ್ದೇಶ, ಗುರಿ ನನ್ನಲ್ಲಿರಲಿಲ್ಲ. ಕಲಿಯೋ ಟೈಮಲ್ಲಿ ಕಲ್ತಿದ್ದೆ. ಆಮೇಲೆ ದೂರಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಇದೆ ನಮ್ಮೂರಲ್ಲೇ ಒಂದು ಸಣ್ಣ ಕೆಲಸ ಹುಡ್ಕೊಂಡೆ. ಇಲ್ಲಿ ಕೆಲಸ ಮಾಡ್ತಾನೆ ಹೀಗೆ ಫ್ರೆಂಡ್ಸ್ ಸರ್ಕಲ್ ಇತ್ತು. ಎಲ್ಲ ಫ್ರೆಂಡ್ಸ್ ಹತ್ರನೂ ತುಂಬ ಮಾತಾಡೋ ಜಾಸ್ತಿ ಇದ್ದಿದ್ರೆ ಹಿಂಗೆ ಮಾತಾಡ್ದಾಗ ಒಂದಿನ ಸುಮ್ಮನೆ ತಮಾಷೆ ಅಂತ ಒಂದು ಮಾತು ಹೇಳಿದೆ. ನಾನೇನಾದರೂ ಅಚೀವ್ ಮಾಡಬೇಕು, ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ನೋಡ ಹೇಳು ಅಂತ ಕೇಳಿದೆ ಸುಮ್ಮನೆ ತಮಾಷೆಗೆ. ಅವರಿಗದು ತಮಾಷೆ ಅನ್ನಿಸ್ತೋ ಸೀರಿಯಸ್ ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಅವರು ಸೀರಿಯಸ್ಲಿ ಒಂದೇ ಮಾತು ಹೇಳಿದ್ದು, ನೀನು ಬರಿತೀಯ ಬರಿ ಅಂತ. ಅದು ಆ ಟೈಮಲ್ಲಿ ನನಗೇನು ಅನಿಸ್ಲಿಲ್ಲ. ಆ ಟೈಮಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ ತಮಾಷೆಯಾಗಿ. ನೆಕ್ಸ್ಟ್ ಫೋನ್ ಇಟ್ಟಂತ ನೆಕ್ಸ್ಟ್ ಸಮಯ ಇದೆಲ್ಲ ಯಾಕೆ ಟ್ರೈ ಮಾಡಬಾರ್ದು, ಕಲ್ತಿದ್ದೀನಿ ಬರಿಬೋದಲ್ವ ಅಂತೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಆ ಸಣ್ಣ ಪ್ರಯತ್ನದಲ್ಲಿ
ಮೊದಲು ಜೊತೆಯಾಗಿದ್ದು ನಮ್ಮ ಲೈಬ್ರರಿ ಮಾಸ್ಟ್ರು ದಿಲೀಪ್ ಅಂತ. ಅವರು ಸುಮ್ಮನೆ ಹೇಳಿದರು ಬರೀ ನೆಕ್ಸ್ಟು ಇನ್ನೂ ಬರೀ ಅಂತ. ಅವ್ರಿಂದ ನೆಕ್ಸ್ಟು ನಾನು ನಮ್ಮ ಶಿಕ್ಷಕರಿಂದ ತುಂಬ ಸಹಾಯ ಪಡ್ಕೊಂಡೆ. ಅದರಲ್ಲೂ ನನ್ನ ಪದವಿ ಶಿಕ್ಷಣ ನೀಡಿದಂಥ ಚೇತನ್ ಸರ್, ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು. ಆ್ಯಕ್ಚುಲಿ ಬರೆಯೋದು ಅಂದರೆ ಏನು ಅಷ್ಟು ನಮ್ಮ ಮನೇಲಿ ಸಾಹಿತ್ಯದ ಬಗ್ಗೆ ಅಷ್ಟು ಜ್ಞಾನವೂ ಇರಲಿಲ್ಲ. ನನಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ, ಬಟ್ ಬರಿಬೇಕು ಅನ್ನೋದಷ್ಟೇ ಇತ್ತು. ಬಟ್ ನಮ್ಮ ಮನೇಲಿ ಸಾಹಿತ್ಯದ ಬಗ್ಗೆ ಅಷ್ಟೊಂದು ಏನು ಬರೀತಾಳೆ, ಏನು ಮಾಡ್ತಾಳೆ, ಟೈಮ್ ವೇಸ್ಟ್ ಮಾಡ್ತಾಳೆ ಹಂಗಿತ್ತು. ಬಟ್ ಆ ಟೈಮಲ್ಲಿ ನನಗೆ ಚೇತನ್ ಸರು ಹೀಗೆ ಬಂದಿದ್ದರು. ಆವಾಗ ಬಂದಾಗ ಒಂದು ಅಮ್ಮನ ಹತ್ರ ಒಂದು ಮಾತು ಹೇಳಿದರು, ಅವಳು ಚೆನ್ನಾಗಿ ಬರೀತಾಳೆ, ಅವ್ರನ್ನ ಮುಂದೆ ಹೋಗ್ಬಿಡಿ ಅಂತ. ಆ ಒಂದು ಮಾತು ನನ್ನ ಲೈಫ್ನೇ ತುಂಬ ಬದಲಿಸ್ತು. ಅವತ್ತು ಹೇಳಿದ ಆ ಮಾತು ನಮ್ಮಮ್ಮ ನನ್ನ ಮಗಳು ಏನಾದರೂ ಮಾಡ್ತಾಳೆ, ನನ್ನ ಮಗಳು ಏನಾದರೂ ಅಚೀವ್ ಮಾಡ್ತಾಳೆ ಅನ್ನೋ ನಂಬಿಕೆ ಜಾಸ್ತಿ ಆಯಿತು ಅವರಿಗೆ. ಹಂಗಾಗಿ ಅವರ ಜೊತೆ ಯಾವಾಗಲೂ ನಿಂತಿದ್ದು, ಈಗಲೂ ನಿಲ್ತಿದ್ದಾರೆ, ಮುಂದೆನೂ ನಿಲ್ತಾರೆ. ನಂತರ ಹೀಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬೊಬ್ಬರ ಪರಿಚಯವಾಯಿತು. ಆಮೇಲೆ ಅಂಥದ್ರಲ್ಲಿ ಆ ಪರಿಚಯವಾಯಿತು. ಆ ಪರಿಚಯದಲ್ಲಿ ಹೇಳಬೇಕು ಆದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಟೀಚರ್ ಆಗಿ ನನಗೆ ಗುರು ಅಂತಲೇ ಹೇಳ್ತೀನಿ ನಾನು, ಬಟ್ ಅವ್ರು ಒಪ್ಕೊಳ್ಳಲ್ಲ. ಎಂದರೆ ಅನಿತಾ ಮೇಡಮ್ಮು ನನಗೆ ಮೊದಲು ಪರಿಚಯ ಆಗಿದ್ದು ಫೇಸ್ಬುಕ್ಕಲ್ಲಿ. ಆ್ಯಕ್ಚುಲಿ ಸ್ನೇಹಜ್ಯೋತಿ ನಮ್ಮ ಮಾಸಪತ್ರಿಕೆಯಲ್ಲಿ ಕೆಲವೊಮ್ಮೆ ಓದ್ತಿದ್ದೆ ಅವ್ರ ಬರಹಗಳನ್ನ. ಆವಾಗ ನಾನು ಆ ಹೆಸರಲ್ಲಿ ಕೆಲವೊಮ್ಮೆ ನನ್ನ ಹೆಸರನ್ನ ಊಹಿಸ್ಕೊಂಡಿದ್ದು ಇದೆ. ಆ ಹೆಸರು ಊಹಿಸ್ಕೊಂಡ ಮೇಲೆ ಅನಿತಾ ಮೇಡಮ್ ನನಗೆ ಒಂದು ಸಲ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅನಿತಾ ಮೇಡಮ್ ಅನ್ನೋ ಒಂದು ಅಭಿಮಾನದ ಮತ್ತು ಒಂದು ಗೌರವದ ಸಂಕೇತ ಫುಲ್ ಶಾಕಿಂಗ್ ಆಗಿಬಿಟ್ಟಿದೆ. ಅನಿತಾ ಮೇಡಮ್ ಮೆಸೇಜ್ ಹಾಕ್ತಾರೆ ಅಂತ ಫುಲ್ ಖುಷಿಯಾಗಿ ಒಂದು ಸಲ ಮೆಸೇಜ್ ಹಾಕಿದೆ. ಆ ಟೈಮಲ್ಲಿ ಜೊತೆಯಾಗಿ ನಿಂತಿದ್ದ ಅನಿತಾ ಮೇಡಮ್ ಅವರು ನನಗೆ ನೀನು ಬರೀ ಅಂತೇಳಿ ಮುಂದೆ ನಿಂತರು. ನನಗೆ ಯಾವುದೇ ಪತ್ರಿಕೆಗಳು ಅಷ್ಟು ಗೊತ್ತಿರಲಿಲ್ಲ, ಒಂದು ಲೋಕಲ್ ಪತ್ರಿಕೆ ಅಷ್ಟೇ ಗೊತ್ತಿತ್ತು. ಬಟ್ ಅನಿತಾ ಮೇಡಮ್ಮು ನನಗೆ ಒಂದು ಸ್ನೇಹಜ್ಯೋತಿ ಎಂಬ ಮಾಸಪತ್ರಿಕೆ ರೆಗ್ಯುಲರ್ ಬರೆಯುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ರು. ಅಲ್ಲಿಂದ ನನ್ನ ಲೇಖನಗಳನ್ನು ಹೆಚ್ಚು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿ ಬರೆಯುವಂಥ ಲೇಖನಗಳು ಪ್ರತಿಯೊಂದು ತಿಂಗಳು ಕೂಡ ಪ್ರಕಟವಾಗ್ತಾ ಬಂತು. ನಾನು ಸ್ವಲ್ಪ ಇನ್ನಷ್ಟು ಆತ್ಮವಿಶ್ವಾಸ ಜಾಸ್ತಿ ಆಯಿತು ನನಗೆ. ಬರೆಯೋಣ ಅನ್ನೋ ಉತ್ಸುಕತೆ ಎಲ್ಲ ಜಾಸ್ತಿ ಆಯಿತು. ಇಂಥ ಟೈಮಲ್ಲೇ ನನಗೆ ಇನ್ನೊಬ್ಬರು ನನ್ನ ಸಾಹಿತ್ಯದ ಒಡನಾಡಿ ಅಂದರೆ ನಾಗರಾಜ್ ಎತ್ತೂರ್ ಸರ್, ಮಲ್ನಾಡ್ ಮೆಹಬೂಬ್ ಸರ್, ಇವರು ಸಿಕ್ಕಿದ್ರು. ಇವರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತವರು. ಗೊತ್ತಿರಲಿಲ್ಲ ನನಗೆ ನಾನು ಬುಕ್ ಮಾಡ್ತೀನಿ ಅಂತ, ಅಷ್ಟು ಐಡಿಯಾನೂ ಇರಲಿಲ್ಲ. ನಾನು ಪುಸ್ತಕ ಮಾಡೋದನ್ನೇ ಬಿಟ್ಟಿದ್ದವಳು. ಬಟ್ ಒಂದು ಬಿಲ್ಡಿಂಗ್, ಯಾವುದಾದ್ರೂ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಪಾಯ ಬೇಕು ಅಂತಾರೆ. ಆ ಥರ ಒಂದು ಚಿಕ್ಕ ಗುಡಿಸ್ಲು ಹಾಕೋಕ್ಕೆ ಪಾಯ ಥರ ಜಸ್ಟ್ ಕಾಣಲ್ಲ, ನಿಂತ್ಕೊಂಡ್ರು ಜೊತೆ. ನೀನು ಬರೀ ಮಾಡು ಅಂತ. ಪ್ರತಿಯೊಂದರಲ್ಲೂ ನಾನು ಕಳಿಸಿದಂಥ ಪ್ರತಿಯೊಂದು ಲೇಖನೂ ಅವರ ಭೀಮ ವಿಜಯ ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಬಂದರು. ನೆಕ್ಸ್ಟು ನನಗೆ ಒಂದು ಪುಸ್ತಕ ಮಾಡುವಂಥ ಜೊತೆ ನಿಂತರು. ನಾನು ಹೇಳಿದೆ ಬೇಡ ಸರ್ ಮಾಡೋದು ಅಂತ ಹೇಳ್ತಾನೇ ಇದ್ದೆ. ಬಟ್ಟು ಮಾಡು
ಮಾಡಲೇಬೇಕು ಅನ್ನೋ ಒಂದು ಆತ್ಮವಿಶ್ವಾಸದ ಜೊತೆಗೆ ಮಾಡಲೇಬೇಕು ಅಂತ ಹಠ ಬಿದ್ದವರೇ ನಾಗರಾಜ್ ಸರ್. ಥ್ಯಾಂಕ್ ಯು. ಇವತ್ತು ನನ್ನ ಅಂತರಂಗದ ಗುಟ್ಟು ಮೊದಲನೇ ಕೃತಿ ಬಿಡುಗಡೆಯಾಗಿ ಇದೀಗಲೇ 100 ಪುಸ್ತಕಗಳು ಖಾಲಿಯಾಗಿವೆ. ಮರುಮುದ್ರಣಕ್ಕೆ ಮತ್ತೆ ಹೋಗಿದೆ. ನಿಮ್ಮೆಲ್ಲರ ಸಹಕಾರ ಇಲ್ಲದಿದ್ದರೆ ನಾನು ಏನು ಸಾಧಿಸೋಕ್ಕಾಗ್ತಾ ಇರಲಿಲ್ಲ. ಹಾಗಂತೇಳಿ ಇದೊಂದು ಸಾಧನೆ ಅಂತ ಹೇಳಲ್ಲ, ಇದು ಒಂದು ಚಿಕ್ಕ ಒಂದು ಹೆಜ್ಜೆ ಅಷ್ಟೇ ಹೇಳ್ತೀನಿ. ಇನ್ನು ನನಗೆ ಅನಿತಾ ಮೇಡಮ್ ಫಸ್ಟು ಒಂದು ಸಂದರ್ಶನ ಕೊಡು ಅಂದಾಗ ಸ್ವಲ್ಪ ಭಯ ಆಗಿತ್ತು. ಅದಕ್ಕೆ ಆ ಭಯದಲ್ಲಿ ಸ್ವಲ್ಪ ದಿನ ಕೊಟ್ಟಿರಲಿಲ್ಲ. ಇವತ್ತು ಕೊಡಲೇಬೇಕು, ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಗಿದ್ದ ದಿನ. ಯಾಕೆ ಅಂದರೆ 2-3 ಕವಿಗೋಷ್ಠಿಗಳಲ್ಲಿ ವಾಚನ ಮಾಡಿ ಸನ್ಮಾನ ಮಾಡಿದ್ದಾರೆ. ಅದು ಸ್ಪೆಷಲ್ ಮೂಮೆಂಟ್. ಪ್ರತಿಯೊಬ್ಬ ಕವಿಗೂ ಬರಹಗಾರನಿಗೂ ಇರುವಂಥ ಸ್ಪೆಷಲ್ ಮೂಮೆಂಟ್ ಅಂದರೆ ಅದೇ. ಆದರೆ ನಮ್ಮನ್ನು ಒಂದು ಸಮುದಾಯದಲ್ಲಾಗಲಿ ಅಥವಾ ನಾವು ಬೆಳೆದು ಬಂದ ವಾತಾವರಣದಲ್ಲಿ ನಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಮಾಡುವುದಂದರೆ ಅದೊಂಥರ ನಾವು ಅಂದುಕೊಂಡ ಅಚೀವ್ಮೆಂಟ್ ಅಂತಲೇ ಅನ್ಕೋಬೋದು. ನನಗೆ ತುಂಬ ಆಸೆ ಇತ್ತು ಎಲ್ಲರೂ ಸನ್ಮಾನ ತಗೋಬೇಕು ಅಂತ. ಅದನ್ನು ಇವತ್ತು ನಾನು ನಮ್ಮ ಚರ್ಚ್ನಲ್ಲಿ ನಮ್ಮ ಧರ್ಮಕೇಂದ್ರದ ಫಾದರ್ಗಳು ಮುಖಾಂತರ ಒಂದು ಸನ್ಮಾನ ದೊರೆತಿದೆ. ದೇವರ ಆಶೀರ್ವಾದ ಮತ್ತು ನಮ್ಮ ಫಾದರ್ಗಳ ಆಶೀರ್ವಾದ ಸದಾ ನನ್ನ ಜೊತೆ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಇಷ್ಟೊಂದು ಹೇಳುವಷ್ಟು ದೊಡ್ಡವಳಲ್ಲ, ಆದರೆ ಒಂದು ಮಹಿಳೆಯರಿಗೂ ಒಂದು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಚಿಕ್ಕ ಕಿವಿ ಮಾತು ಹೇಳೋಕ್ಕೆ ಹೇಳಿದ್ದಾರೆ. ಅದರಿಂದ ನಾನು ಒಂದು ಚಿಕ್ಕ ಕಿವಿ ಮಾತು ಅಂತ ಹೇಳಲ್ಲ, ಬಟ್ ಮಾಡಬೇಕು ಅನ್ನೋದನ್ನ ಮುಂದೂಡಬೇಡಿ. ಕನಸು ಕಂಡಿದ್ದನ್ನ ಅಲ್ಲೇ ನಮ್ಮಿಂದ ಆಗಲ್ಲ ಅಂತ ಹೇಳಿ ಸ್ಟಾಪ್ ಮಾಡಬೇಡಿ. ಯಾವತ್ತೂ ಕೂಡ ಕನಸು ದೂರನೇ ಇದ್ದಂಗೆ ಕಾಣುತ್ತೆ, ಆದರೆ ಅದು ನಾವು ಅಚೀವ್ ಮಾಡೋ ದಾರಿನ ನಾವೇ ರೆಡಿ ಮಾಡ್ಕೋಬೇಕು. ಇಷ್ಟು ಈಸಿಯಾಗಿ ಸಿಗೋದಾಗಿದ್ದರೆ ಕನಸುಗಳಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ಈಸಿಯಾಗಿ ಸಿಗೋ ಕನಸು ಒಂದೇ, ರಾತ್ರಿ ಮಾತ್ರ. ಅದು ಬಿಟ್ಟು ನಮ್ಮ ನಿಜವಾದ ಸಾಧನೆಯ ಕನಸು ಎಂದಿಗೂ ಸುಲಭ ಅಲ್ಲ, ಆದರೆ ಸಿಕ್ಕಿದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಹೆಣ್ಣು ಮಗಳು ನಮ್ಮಿಂದ ಆಗಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ. ನಾನು ಹೆಣ್ಣು, ನಾನು ಗಂಡು, ಹಾಗೆ ಹೀಗೆ ಅನ್ನೋ ಪ್ರತಿಯೊಂದು ಭೇದ ಭಾವ ಬಿಟ್ಟು, ಬಡವ ಶ್ರೀಮಂತ ಎಲ್ಲ ಭೇದ ಭಾವ ಬಿಟ್ಟು ಹೊರಬನ್ನಿ. ಪ್ರತಿಯೊಬ್ಬರಲ್ಲೂ ಕಲೆ ಇದೆ, ಆ ಕಲೆಯನ್ನು ಹೊರತನ್ನಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಒಳಗಿರುವಂಥ ಕಲೆಯನ್ನು ನೀವೇ ಎಬ್ಬಿಸಬೇಕು ವಿನಃ ಬೇರೆ ಇನ್ಯಾರು ಎಬ್ಬಿಸಲು ಸಾಧ್ಯ ಇಲ್ಲ. ಇಷ್ಟು ಹೇಳಲು ಅವಕಾಶ ಕೊಟ್ಟಂಥ ಅನಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತು ನನ್ನ ಇಡೀ ಇಲ್ಲಿಯವರೆಗೆ ಪಯಣಕ್ಕೆ ಜೊತೆಯಾಗಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರವ ಉಳಿಸೋಣ.
ಭಾರತ ಭೂಮಿಯು ಸ್ವತಂತ್ರವು ಸ್ವಚ್ಛಂದವಾಗಿ ಬದುಕುತ್ತಿರುವೆವು. ಭಾರತ ಭೂಮಿಯು ಸ್ವಚ್ಛಂದವಾಗಿ ಬದುಕುತ್ತಿರುವೆವು. ರಾಜ್ಯ ವೈಭೋಗದ ಮನೆತನವು ಒಡಕು ಮೂಡಿ ಪರರ ಸ್ವತ್ತಾದವು. ಒಗ್ಗಟ್ಟು ಮರೆತು ಸ್ವಾರ್ಥ ತೋರಿದರು. ರಾಜ್ಯದ ಆಳ್ವಿಕೆಯಲ್ಲಿ ಬಂದಿಯಾದರು. ಒಗ್ಗಟ್ಟು ಮರೆತು ಸ್ವಾರ್ಥ ತೋರಿದರು. ರಾಜ್ಯದ ಆಳ್ವಿಕೆಯಲ್ಲಿ ಬಂದಿಯಾದರು. ಪೋರ್ಚುಗಲ್ ಆಂಗ್ಲರು ಒಳನುಗ್ಗಿದರು. ಈ ದೇಶದ ಸಂಪತ್ತು ಲೂಟಿ ಮಾಡಿದರು. ಪೋರ್ಚುಗಲ್ ಆಂಗ್ಲರು ಒಳನುಗ್ಗಿದರು. ಈ ದೇಶದ ಸಂಪತ್ತು ಲೂಟಿ ಮಾಡಿದರು. ಅವರ ಇರಾದೆ ತಿಳಿಯದ ಮುಗ್ಧರು ನಾವು ನಿಷ್ಕಲ್ಮಶ ಮನದಿ ಬದುಕುತ್ತಲಿದ್ದರೆಂದು ಅವರ ನಡುವೆ